ಹರ್ಷಿತಾ ಯಾಕ್ರ ಬಂದಿಲ್ಲ ಗ್ರೂಪು? ಇವ್ರು ದೊಡ್ಡರಿಗೆ ಕೊಡೋಣ ಇಟ್ಕೊಂಡಿರ್ತೀವಿ. ಹರ್ಷಿತಾ ಬಂದಿಲ್ಲ ಇವತ್ತೆಲ್ಲ ಹಬ್ಬ ಇರೋದ್ರಿಂದ ಬಂದಿಲ್ಲ. ಇವ್ರು ಒಟ್ಟಿಗೆ ಹೇಳ್ಬಿಟ್ಟಿದ್ವು ಅಂತ ಫ್ಯಾಮಿಲಿ ಕೊಡು. ಮೋಹಿತಾ ಹಾರ್ ಇವರು ಅಷ್ಟೇ ಒಂದು ಫೋನ್ ಮಾಡಿದ್ರು, ಮೇಡಮ್ ನಿಮ್ಮ ಲೊಕೇಶನ್ ಕಳಿಸಿ, ನಾನು ಕಲಿಬೇಕು, ಯೂಟ್ಯೂಬ್ ನೋಡ್ಕೊಳ್ಳಲ್ಲ, ಆನ್ಲೈನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಬೇಸಿಕ್ ಕಲ್ತಿದ್ದೀನಿ, ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಅಡ್ವಾನ್ಸ್ ಜಾಯಿನ್ ಆಗಿದ್ದೀನಿ, ಅರ್ಧ ಮುಗಿದಿದೆ, ಇನ್ನು ಬೇಕಿರೋರಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಒನ್ ಬೈ ಒನ್ ಕಲಿತಾ ಇರೋದು ಇವ್ರದ್ದು ಕೂಡ ಜಾಯಿಂಟ್ ಫ್ಯಾಮಿಲಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಕೂಡ ಬಂದು ಬೇಗ ಬೇಗ ಮುಗಿಸ್ಕೊಂಡು ಮಕ್ಕಳು 12ವರೆ ಕರ್ಕೊಂಡು ಹೋಗ್ಬೇಕು ಮ್ಯಾಮ್. ಇವರೆಲ್ಲ ಒಂದು ಬ್ಯಾಚ್, ಖುಷಿ ಆಗುತ್ತೆ ಬ್ಯಾಚ್ ಅಂತ ಲಾಸ್ಟಲ್ಲಿ ಗ್ರೂಪ್ ಫೋಟೋ ತೆಗಿಯೋಣ. ಓಕೆ ಕಲ್ಲ ಇಲ್ಲ ಇವರು ಅಷ್ಟೇ ದೂರದಿಂದ ಬರೋದು ನೆಟ್ಕೊಂಡು ಬರ್ತಾರೆ. ಏನಪ್ಪ ನಿಮ್ಗೆ ಸೌಂದರ್ಯ ಲೇಔಟ ಅಲ್ಲಿಂದ ಪಾಪ ಕ್ಲಾಸ್ ಟೈಮಿಗೆ ಬಂದು 12ವರೆ ಮಕ್ಕಳು ಕರ್ಕೊಂಡು ಹೋಗ್ಬೇಕು. ಇಷ್ಟು ಬ್ಯಾಚ್ನು 12ವರೆಗೆ ಹೋಗೋ ತಕ್ಷಣ ಇನ್ನೂ 10 ನಿಮಿಷ ಮ್ಯಾಮ್ ನಾನು ಮನೆ ಮಾಡ್ಕೊಂಡ್ ಬರ್ತೀನಿ. ಚೆನ್ನಾಗಿ ಕಲಿತು ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಡಿಸೈನ್ ಕ್ಲಾಸ್ಗೂ ಸೇರ್ಕೊಂಡಿದ್ದಾರೆ. ಇದು ಕಂಪ್ಲೀಟ್ ಆದ್ಮೇಲೆ ಒಂದ್ ಬೈ ಒಂದ್ ಕಲ್ತು ಇನ್ನು ಅವರು ಕೂಡ ತುಂಬಾ ಹೆಗ್ಗಟ್ಟು ಬೆಳಿಬೇಕು. ಇನ್ನು ಪುಟ್ಟು ಮಕ್ಕಳು ಅವ್ರನ್ನೆಲ್ಲ ನೋಡ್ಕೊಂಡು ಇದೆಲ್ಲ ಮಾಡ್ತಾ ಇದಾರೆ, ಖುಷಿ ಆಗತ್ತೆ. ಥ್ಯಾಂಕ್ ಯು ಮ್ಯಾಮ್. ನೀವು ಕಲ್ಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಬೇಕು ಅಂತ ಕೇಳೋದಿಲ್ಲ. ಥ್ಯಾಂಕ್ ಯು. ಓಕೆ ಇವ್ರು ಚಿಕ್ಕ ಮಕ್ಕಳು ಟ್ವಿನ್ಸ್, ಇನ್ನು ಚಿಕ್ಕ ಮಕ್ಕಳು ಮೊನ್ನೆ ಫಂಕ್ಷನ್ ಕರ್ಕೊಂಡ್ ಬಂದಿದ್ರು. ಸ್ಕೂಲ್ಗೆ ಇಬ್ಬರು ಮಕ್ಕಳನ್ನ ರೆಡಿ ಮಾಡಿ ಬಿಟ್ಟು ಇವರು ಕೂಡ ದೂರದಿಂದ ನಡ್ಕೊಂಡ್ ಬರ್ತಾರೆ. ಯಾವ್ಯಾವ ತೋಟದ ಗೊಬ್ಬರದಲ್ಲಿ ಅಷ್ಟು ದೂರ ಇಲ್ಲಿ ಗೊತ್ತಿಲ್ಲ, ತುಂಬಾ ದೂರ ಆಗತ್ತೆ ಅದು. ಇಬ್ಬರನ್ನ ಇವರು ಫ್ರೆಂಡ್ ಹರ್ಷಿತಾ ಅಂತ ಕೊಟ್ಟಿಲ್ಲ, ಅವ್ರಿಬ್ರು ನಿಧಾನಕ್ಕೆ ನಡ್ಕೊಂಡು ಬಂದು ಕಲಿತು ಮಕ್ಕಳು ಸ್ಕೂಲ್ ಹತ್ರ ಹೋಗಿ ಮತ್ತೆ ನಡ್ಕೊಂಡು ಹೋಗಿ ಕಲಿತಾರೆ. ಖುಷಿ ಆಗತ್ತೆ ಇವ್ರ ಬಗ್ಗೆ.